శ్రీ సత్యసాయి జిల్లా మడకశిర నియోజకవర్గం అమరాపురం మండలంలో గల పంచాయతీ గ్రామాలలో వైఆర్సీపీ ఎమ్మెల్యే అభ్యర్థి ఈరలక్కప్ప మరియు బీసీ రాష్ట్ర ఉపాధ్యక్షులు హాల్కూరు కాంతారాజు, సర్పంచ్ వాగేష్, మండలం కన్వీనర్ త్రిలోక్నాథ్ విస్తృతంగా ప్రచారం నిర్వహించారు. ఇందులో నాయకులు, కార్యకర్తలు, అభిమానులు, ప్రజలు, మహిళలు తదితరులు పాల్గొన్నారు. ನಮ್ಮ ಅಮರಾಪುರ ಗ್ರಾಮ ಪಂಚಾಯತಿ ಪ್ರಜೆಗಳಿಗೂ ಮತ್ತೆ ನಮ್ಮ ಮಂಡಲಿಂದ ಬಂದ ಮುಖ್ಯ ನಾಯಕರಿಗೂ ಅಮರಾಪುರ ಪಟ್ಟಣಕ್ಕೆ ನಮ್ಮ ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿ ಎಮ್ಮೆಲ್ಯೆ ಅಭ್ಯರ್ಥಿಯಾಗಿ ಇವತ್ತಿನ ದಿನ ನನ್ನ ಪಟ್ಟಣಕ್ಕೆ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತು, ಯಾರಾದರೂ ಜನರಿಗೆ ಸೇವೆ ಮಾಡ್ತಾರೆ, ಯಾರಾದರೂ ಜನರ ಕಷ್ಟ ಸುಖ ನೀಡ್ತಾರೆ. ನಮ್ಮ ಪಾರ್ಟಿ ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿ ಬಡವರ ಪಾರ್ಟಿ. ಅದಕ್ಕೋಸ್ಕರ ಇದೆ. ಇವತ್ತು ಬಡ ಜನಾಂಗ ಎಷ್ಟೋ ಅಭಿವೃದ್ಧಿ ಆಗಿದ್ದಾರೆ, ಎಷ್ಟೋ ಆನಂದಗಳಿದ್ದಾರೆ. ಅವರ ಮನೆ ಮಕ್ಕಳಾಗಲಿ ಅವರಾಗಲಿ ಸುಖ ಸಂತೋಷವಾಗಿದ್ದಾರೆ. ನಮ್ಮ ಜಗತ್ತಿನವರು ಏನಾದ್ರೂ ಹೇಳ್ತಾರೋ ಅದನ್ನು ಖಚಿತವಾಗಿ ಆಚರಿಸ್ತಾರೆ, ಪಾಟಿಸ್ತಾ ಇದ್ದಾರೆ, ಅದನ್ನ ಸಕ್ರಿಯವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ದಿನ ಒಂದೇ ಹೇಳ್ತಾ ಇದ್ದಾರೆ, ನಿಮ್ಮ ಮಕ್ಕಳಾಗಲಿ ನಿಮ್ಮ ಮನೆಗಾಗಲಿ ನಿಮ್ಗಾಗಲಿ ಒಳ್ಳೇದು ಮಾಡಿದ್ರೆ ನಮ್ಗೆ ಓಟಾಕ್ರಿ ಅಂತ ಕೇಳ್ತಾ ಇದ್ದಾರೆ. ಈ ಭಾರತ ದೇಶದಲ್ಲಿ ಎಲೆಕ್ಷನ್ ಆದ್ಮೇಲೆ 5 ವರ್ಷ ಆದ್ಮೇಲೆ ತಿರುಗಾ ಪ್ರಜೆಗಳ ಹತ್ರ ಬಂದು ಈ ತರ ಮಾತಾಡ್ತಿರೋಂತ ಮುಖ್ಯಮಂತ್ರಿ ಯಾರು ಇಲ್ಲ. ದಯವಿಟ್ಟು ನೀವು ಆಲೋಚನೆ ಮಾಡ್ರಿ. ಈ ಎಲೆಕ್ಷನ್ ಕೇವಲ ಒಬ್ಬ ಎಂಪಿಗೆ ಎಮ್ಮೆಲ್ಲೆಗೆ ಎಣಿಕೆ ಮಾಡ್ಕೊಂಡಂತ ಎಲೆಕ್ಷನ್ ಅಲ್ವೇ ಅಲ್ಲ. ನಿಮ್ಮ ಮಕ್ಕಳ ಭವಿಷ್ಯತ್ತು, ನಿಮ್ಮ ಭವಿಷ್ಯತ್ತು ನಿಜ ನಿರ್ಧಾರ ಮಾಡುವಂತ ಎಲೆಕ್ಷನ್. ನೀವು ಆಲೋಚನೆ ಮಾಡ್ರಿ. ಕಳೆದ 5 ವರ್ಷದಿಂದ ಸುಖವಾಗಿದ್ದೀರ. ಮತ್ತೆ ಬರೋ ಎಲೆಕ್ಷನ್ಗೆ ನಮ್ಮ ಜಗನ್ನ ಅವರು ಏನಾದ್ರೂ ಸಂಕ್ಷೇಮ ಕಾರ್ಯಕ್ರಮಗಳಿದೆ ಅವನ್ನ ರೆಟ್ಟಿಂಪ ಮಾಡೋರು. ಅಮ್ಮವಾಡಿ 15 ಇದ್ರೆ 15 ಮಾಡೋರು. 75,000 ಚೇತ ಇದ್ರೆ 1.5 ಲಕ್ಷ ಮಾಡೋರು. 3,000 ಪೆನ್ಷನ್ ಇದ್ರೆ 3,500 ಮಾಡೋರು. ರಕರಕವಾಗಿ ಬೆಳೆಸ್ಕೊಂಡಿದ್ದಾರೆ. ಇವತ್ತಿನ ದಿನ ಕಾಂಗ್ರೆಸ್ ಪಾರ್ಟಿ 10 ವರ್ಷ ಆಗುತ್ತೆ. 10 ವರ್ಷ ತಂಡ ಇದೇ ನಮ್ಮ ರೆಡ್ಡಿ ಅವ್ರನ್ನ ಸರ್ ಎಲೆಕ್ಷನ್ ಬಂದರೆ ಹೆಂಗೆ ಅಂದ್ರೆ ನನಗೆ ಎಲೆಕ್ಷನ್ ಬೇಕಿಲ್ಲ, ದೇವ್ರಗುಡಿ ಕಟ್ತಾ ಇದ್ದೀನಿ, ದೇವ್ರಗುಡಿ ಕಂಪ್ಲೀಟ್ ಆದವ್ರಿಗೆ ನನ್ನ ಎಲೆಕ್ಷನ್ ಬೇಕೇ ಇಲ್ಲ ಅಂದ್ರೆ ಇವತ್ತು ಕೇವಲ ನಮ್ಮ ಜಗನ್ಮೋಹನ್ ರೆಡ್ಡಿ ಸರ್ನ ಪ್ರೋತ್ಸಾಹಕ್ಕೋಸ್ಕರವಾಗಿದೆ. తెలుగుదేశం ಪಕ್ಷ ಹೊರತಾಗಿ ಬಿಜೆಪಿ ಜನಸೇನ తెలుగుದೇಶం ಅವ್ರದ ಕುಮ್ಮಕ್ಕಾಗಿ ಇದು ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಎಮ್ಮೆಲ್ಯೆ ಅಭ್ಯರ್ಥಿಯಾದಂತ ಈರಲಕ್ಕಪ್ಪನವ್ರಿಗೂ ನಮಸ್ಕಾರ. ಮತ್ತೆ ನಮ್ಮ ಇಲ್ಲಿ ಬೀಸಿ ಉಪಾಧ್ಯಕ್ಷ ಕಾಂತರಾಜ್ ಅವ್ರಿಗೂ, ನಮ್ಮ ಡೆಪ್ಯೂಟಿ ನರಸಿಂಹಮೂರ್ತಿ ಅವ್ರಿಗೂ, ನಮ್ಮ ಮುಖ್ಯ ನಾಯಕರಿಗೆಲ್ಲ ನಮಸ್ಕಾರಗಳು. ಈ ದಿವಸ ಈಗ ಈರಲಕ್ಕಪ್ಪನವರು ಅಮರಾಪುರಕ್ಕೆ ಪ್ರಚಾರಕ್ಕಾಗಿ ಬಂದಿದ್ದಾರೆ. ಇವರು ಒಬ್ಬ ಬಹಳ ಬಡವ ವ್ಯಕ್ತಿ. ಇಲ್ಲಿ ಹತ್ತಿರ ಅವ್ರು ಯಾಕಪ್ಪ ಇಲ್ಲಿ ಹತ್ತಿರ ಇರುವಂತ ವ್ಯಕ್ತಿ, ಇಲ್ಲಿ ಹತ್ತಿರ ಇರುವಂತ ವ್ಯಕ್ತಿ ನಮ್ಮ ಈರಲಕ್ಕಪ್ಪನವರು. ಇಲ್ಲಿ ಬರೀ 30 ಕಿಲೋಮೀಟರ್ ದೂರದಲ್ಲಿ ಇರುವಂತ ಈರಲಕ್ಕಪ್ಪನವರು ಬಹಳ ಬಡ ವ್ಯಕ್ತಿ. ಇವರಿಗೆ ನಮ್ಮ ಜಗನ್ಮೋಹನ್ ರೆಡ್ಡಿ ಅವರು 170 ಕ್ಷೇತ್ರದಲ್ಲಿ ಇಂಥ ಬಡ ವ್ಯಕ್ತಿಗೆ ಎಲ್ಲಿ ಕೊಟ್ಟಿಲ್ಲ. ಒಬ್ಬ ಕೂಲಿಕ ಉಪಾಧ್ಯಾಯ ಮಾಡಿಕೊಂಡು ಜೀವನ ಮಾಡ್ತಿರುವಂತ ವ್ಯಕ್ತಿಗೆ ಇವತ್ತು ನಮ್ಮ ವೈಎಸ್ಆರ್ ಪಾರ್ಟಿಯಲ್ಲಿ ಒಬ್ಬ ಟಿಕೆಟ್ ಕೊಟ್ಟು ಬಡ ವ್ಯಕ್ತಿ ಟಿಕೆಟ್ ಕೊಟ್ಟಿದ್ದಾರೆ. ಯಾವ ಪಾರ್ಟಿನಲ್ಲಿ ಆಯ್ತು ಟಿಕೆಟ್ ಕೊಡಬೇಕಾದ್ರೆ ಒಂದೇ ಆಲೋಚನೆ ಬರ್ತಾರೆ, ನೀವು ಎಷ್ಟು ಕೋಟಿ ಖರ್ಚು ಮಾಡ್ತೀಯಾ, ನಿಮ್ಗೆ ಏನು ಬ್ಯಾಕ್ ಗ್ರೌಂಡು,
ನಿಮ್ಗೆ ಯಾವ ಲೆವೆಲ್ಗೆ ಸಪೋರ್ಟ್ ಐತೆ ಅಂತ ಯಾವ ಲೆವೆಲ್ಗೆ ಸಪೋರ್ಟ್ ಆಯ್ತು ಅಂತ ಕೇಳಿ ಟಿಕೆಟ್ ಕೊಡೋದು. ಯಾವ ಪಾರ್ಟಿ ಆಯ್ತು, ನ್ಯಾಷನಲ್ ಪಾರ್ಟಿ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ತೆಲುಗುದೇಶಂ ಆಗಿರ್ಬೋದು, ಯಾವ ಪಾರ್ಟಿಯಲ್ಲಿ ನಮ್ಮ ಈರ್ಲಕ್ಕಪ್ಪನ ಯಾವುದು ಕೇಳಿದರೆ ಇವತ್ತು ಟಿಕೆಟ್ ಮಾಡಿ 3 ತಿಂಗಳಾಯ್ತು. ಮತ್ತು ಮೊನ್ನೆ ಎಲ್ಲೋ 200 ಕಿಲೋಮೀಟರ್ ದೂರದಲ್ಲಿರುವಂತ ವ್ಯಕ್ತಿಗೆ 200 ಕಿಲೋಮೀಟರ್ ದೂರದಲ್ಲಿರುವಂತ ವ್ಯಕ್ತಿಗೆ MS ರಾಜು ಅಂತ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರ ಕ್ಷೇತ್ರ ಕೂಡ ರಿಸರ್ವೇಶನ್ ಕ್ಷೇತ್ರನೇ. ಅಲ್ಲಿ ಯೋಗ್ಯತೆ ಈಗ ತನ್ನ ಮಡಕ್ಷದಲ್ಲಿ ಇಲ್ಲಿ ಯಾರು ದಲಿತರಿಲ್ಲ ಅಂತ ಇಲ್ಲಿ MS ರಾಜು ಕೊಟ್ಟು ನಮ್ಮ ತಾಲೂಕಲ್ಲಿರೋ ತೆಲುಗುದೇಶಂ ಅವಮಾನ ಮಾಡಿಬಿಟ್ಟಿದ್ದಾರೆ. ವ್ಯಕ್ತಿ ಕೊಟ್ಟು ಅವರಿಗೆ ವ್ಯಕ್ತಿಯಾದ ನಮ್ಮ ಕೊಟ್ಟು ಅವರಿಗೆ ಮೋಸ ಮಾಡಿ ಇವತ್ತು 60-200 ಕಿಲೋಮೀಟರ್ ದೂರ ಕೊಟ್ಟು